ದಯವಿಟ್ಟು ನನಗೆ ಸಹಾಯ ಮಾಡಿ, ಬೇಗ ಬನ್ನಿ. ಅವತ್ತು ಸರಿಸುಮಾರು ರಾತ್ರಿ 12 ಗಂಟೆ ಆಗಿತ್ತು. ಆರ್ಯನ್ ಮಲಗಲು ಹೋಗುತ್ತಿದ್ದ. ಇದ್ದಕ್ಕಿದ್ದಂತೆ ವೈರ್ ಕನೆಕ್ಟ್ ಇಲ್ಲದಿರೋ ಹಳೆ ಫೋನ್ಗೆ ಒಂದು ನಂಬರ್ ಇಂದ ಕಾಲ್ ಬಂತು. ಧೈರ್ಯ ಮಾಡಿ ಕಾಲ್ ಎತ್ತಿದ. ಆ ಕಡೆಯಿಂದ ಒಂದು ಹೆಣ್ಣಿನ ಅಳುವ ಧ್ವನಿ ಕೇಳಿಸಿತು. ಹಲೋ, ಪ್ಲೀಸ್ ಯಾರಾದ್ರೂ ಸಹಾಯ ಮಾಡಿ, ಅವನು ನನ್ನನ್ನು ಕೊಲ್ಲುತ್ತಿದ್ದಾನೆ ಎಂದು. ಆರ್ಯನ್, ನೀವು ಯಾರು, ಎಲ್ಲಿಂದ ಮಾತನಾಡ್ತಿದ್ದೀರಾ ಎಂದು ಕೇಳಿದ. ಹಾಗಾದರೆ ಆ ಮಹಿಳೆ ಯಾರು, ಅವಳನ್ನು ಕೊಲ್ಲಲು ಯಾರು ಬರುತ್ತಿದ್ದಳು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬೆಂಗಳೂರಿನ ಒಂದು ಹಳೆಯ ಮಾದರಿಯ ಮನೆ. ನಾಯಕ ಆರ್ಯನ್ IT ಉದ್ಯೋಗಿ. ಅವನಿಗೆ ಹಳೆಯ ವಸ್ತುಗಳೆಂದರೆ ತುಂಬಾ ಇಷ್ಟ. ಅವನು ಹಳೆಯ ವಸ್ತುಗಳನ್ನು ಸಂಗ್ರಹಿಸಿ ಇಡುವ ಹವ್ಯಾಸ ಅವನಿಗೆ ಇತ್ತು. ಆರ್ಯನ್ ಒಂಟಿತನವನ್ನು ಇಷ್ಟಪಡುವ ಹುಡುಗ. ಅವನಿಗೆ ಹಳೆಯ ಕಾಲದ ವಸ್ತುಗಳೆಂದರೆ ಹುಚ್ಚು. ಒಂದು ದಿನ ಶಿವಾಜಿನಗರದ ಗುಜರಿ ಮಾರುಕಟ್ಟೆಯಲ್ಲಿ ಒಂದು ಹಳೆಯದಾದ ಧೂಳು ಹಿಡಿದಿದ್ದ ಲ್ಯಾಂಡ್ಲೈನ್ ಫೋನ್ ಅನ್ನು ನೋಡಿದ. ಅದು 1990 ಕಾಲದ ಡಯಲ್ ಮಾಡುವ ಫೋನ್ ಆಗಿತ್ತು. ಅದನ್ನು ನೋಡಿ ತಕ್ಷಣ ಆರ್ಯನ್ ಅದನ್ನು ಮನೆಗೆ ತಂದ. ಆ ಫೋನಿಗೆ ಯಾವುದೇ ವೈರ್ ಕನೆಕ್ಷನ್ ಇರಲಿಲ್ಲ. ಅದನ್ನು ಸುಮ್ಮನೆ ಶೋಕೇಸ್ ನಲ್ಲಿ ಇಟ್ಟಿದ್ದ. ಅಂದು ರಾತ್ರಿ ಸರಿಸುಮಾರು 12 ಗಂಟೆಗೆ ಆರ್ಯನ್ ಮಲಗಲು ಹೋಗುತ್ತಿದ್ದ. ಇದ್ದಕ್ಕಿದ್ದಂತೆ ಆ ಕನೆಕ್ಷನ್ ಇಲ್ಲದಿರುವ ಟೆಲಿಫೋನ್ಗೆ ಒಂದು ಕಾಲ್ ಬಂತು. ಅದನ್ನು ನೋಡಿ ಅವನಿಗೆ ಭಯವಾಯಿತು. ಧೈರ್ಯ ಮಾಡಿ ರಿಸೀವ್ ಮಾಡಿದ. ಆ ಕಡೆಯಿಂದ ಒಂದು ಹೆಣ್ಣಿನ ಧ್ವನಿ, ಅಳುತ್ತಿರುವ ಧ್ವನಿ ಕೇಳಿಸಿತು. ಹಲೋ, ಪ್ಲೀಸ್ ಯಾರಾದರೂ ಸಹಾಯ ಮಾಡಿ, ಅವನು ನನ್ನನ್ನು ಕೊಲ್ಲಲು ಬರುತ್ತಿದ್ದಾನೆ ಎಂದು. ಆರ್ಯನ್, ಯಾರು ನೀವು, ಎಲ್ಲಿಂದ ಮಾತನಾಡುತ್ತಿದ್ದೀರಾ ಎಂದು ಕೇಳಿದ. ಆ ಹುಡುಗಿ, ನನ್ನ ಹೆಸರು ಅನನ್ಯ, ನಾನು ವಿಜಯನಗರದ 4ನೇ ಬ್ಲಾಕ್ ನಲ್ಲಿದ್ದೇನೆ. ಇವತ್ತು ರಾತ್ರಿ ತುಂಬಾ ಮಳೆ ಬರ್ತಿದೆ, ಕರೆಂಟ್ ಇಲ್ಲ, ನನಗೆ ಭಯವಾಗುತ್ತಿದೆ ಎಂದಳು. ಆರ್ಯನ್ ಕಿಟಕಿಯಿಂದ ಹೊರಗೆ ನೋಡಿದ. ಹೊರಗೆ ಪೂರ್ಣ ಚಂದ್ರನಿದ್ದ ಮತ್ತು ಮಳೆ ಕೂಡ ಇರಲಿಲ್ಲ. ಏನು ಹೇಳ್ತಿದ್ದೀರಾ, ಹೊರಗೆ ಮಳೆ ಬರ್ತಿಲ್ವಲ್ಲ ಎಂದು ಆರ್ಯನ್ ಹೇಳಿದ. ಆದರೆ ಅನನ್ಯ ಫೋನ್ ಕಟ್ ಮಾಡಿದಳು. ಮುಂದಿನ ದಿನ ರಾತ್ರಿ ಮತ್ತೆ 12 ಗಂಟೆಗೆ ಫೋನ್ ಬಂತು. ಅವರಿಬ್ಬರ ನಡುವೆ ಮಾತುಕತೆ ಬೆಳೆಯಿತು. ಆರ್ಯನ್ ಅವಳ ಧ್ವನಿ ಕೇಳಿದರೆ ಸಾಕು ಪ್ರಪಂಚವನ್ನೇ ಮರೆತು ಹೋಗುತ್ತಿದ್ದ. ಅನನ್ಯ ತನ್ನ ಒಂಟಿತನ, ತನ್ನ ಪೇಂಟಿಂಗ್ ಹವ್ಯಾಸವನ್ನು ಎಲ್ಲ ಹಂಚಿಕೊಂಡಳು. ಆರ್ಯನ್ ಅವಳನ್ನು ನೋಡದೆ ಪ್ರೀತಿಸಲು ಶುರು ಮಾಡಿದ. ಒಂದು ದಿನ ಆರ್ಯನ್ ಕೇಳಿದ, ಅನನ್ಯ, ಭೇಟಿಯಾಗೋಣವಾ ಅಂತ. ನಿನ್ನ ನಂಬರ್ ಹೇಳು, ನಾನು ಮೊಬೈಲ್ಗೆ ಕಾಲ್ ಮಾಡ್ತೀನಿ ಅಂತ. ಅನನ್ಯ ನಕ್ಕಳು. ಮೊಬೈಲ್ ಅಂದ್ರೆ ಏನು? ನನ್ನ ಹತ್ತಿರ ಇರೋದು ಈ ಲ್ಯಾಂಡ್ಲೈನ್ ಮಾತ್ರ. ಆರ್ಯನ್ಗೆ ಶಾಕ್ ಆಯ್ತು. ಈಗ 2025ರ ಅನನ್ಯ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ. ಅದಕ್ಕೆ ಅನನ್ಯ ಹೇಳಿದಳು. ಆರ್ಯನ್ ರಕ್ತ ಹೆಪ್ಪುಗಟ್ಟುತ್ತಿದೆ. ಏನು ಹೇಳ್ತಿದೀಯ ಆರ್ಯನ್? ಇಂದು ದಿನಾಂಕ ಡಿಸೆಂಬರ್ 2, 2005 ಅಂತೂ ಅಂದಳು. ಆರ್ಯನ್ಗೆ ಅರ್ಥವಾಯಿತು. ತಾನು ವರ್ತಮಾನದಲ್ಲಿದ್ದೇನೆ, 2025 ರಲ್ಲಿದ್ದೇನೆ. ಅನನ್ಯ ಇವಾಗ 20 ವರ್ಷಗಳ ಹಿಂದೆ ಬದುಕುತ್ತಿದ್ದಾಳೆ, ಅಂದರೆ ಭೂತಕಾಲದಲ್ಲಿ ಬದುಕುತ್ತಿದ್ದಾಳೆ ಎಂದು ತಿಳಿದುಕೊಂಡ. ಈ ಹಳೆಯ ಫೋನ್ 2 ಕಾಲಘಟ್ಟಗಳನ್ನು ಸೇರಿಸುವ ಮಾಯಾಜಾಲವಾಗಿತ್ತು. ಆರ್ಯನ್ಗೆ ಒಂದು ಭಯಂಕರ ಸತ್ಯ ನೆನಪಾಯಿತು. 2005ರ ಡಿಸೆಂಬರ್ ತಿಂಗಳಲ್ಲಿ ಜಯನಗರದಲ್ಲಿ ಒಂದು ಘೋರ ಹತ್ಯೆ ನಡೆದಿತ್ತು ಎಂಬ ಸುದ್ದಿ ಅವನು ಓದಿದನು. ತಕ್ಷಣ ಗೂಗಲ್ ನಲ್ಲಿ ಸರ್ಚ್ ಮಾಡಿದ. ಸುದ್ದಿ ನೋಡಿ ಆರ್ಯನ್ ಕುಸಿದು ಬಿದ್ದ. ದಿನಾಂಕ ಡಿಸೆಂಬರ್ 5, 2005ರಂದು ಜಯನಗರದ ಕಲಾವಿದೆ ಅನನ್ಯ ನಿಗೂಢ ಹತ್ಯೆ ಎಂದು ತಿಳಿದುಕೊಂಡನು. ಇವತ್ತು ಡಿಸೆಂಬರ್ 3, ಅಂದರೆ ಅನನ್ಯ ಸಾಯಲು ಇನ್ನು ಕೇವಲ 2 ದಿನ ಬಾಕಿ ಇದೆ. ಆರ್ಯನ್ ತಾನು ಪ್ರೀತಿಸುವ ಹುಡುಗಿಯನ್ನು 20 ವರ್ಷಗಳ ಹಿಂದೆಯೇ ಕಳೆದುಕೊಂಡಿದ್ದಾನೆ, ಅಥವಾ ಇತಿಹಾಸವನ್ನು ಬದಲಾಯಿಸಲು ಅವಕಾಶ ಅವನಿಗೆ ಸಿಕ್ಕಿದೆಯೇ ಎಂದು. ಅವಕಾಶ ಸಿಕ್ಕಿದೆಯಾ? ಆ ರಾತ್ರಿ ಫೋನ್ ರಿಂಗ್ ಆಯಿತು. ಮತ್ತೆ ಆರ್ಯನ್ ಉಸಿರು ಬಿಗಿ ಹಿಡಿದು ಹೇಳಿದ, ಅನನ್ಯ, ನನ್ನ ಮಾತು ಕೇಳು. ಡಿಸೆಂಬರ್ 5ರಂದು ನಿನ್ನ ಮನೆಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬರುತ್ತಾನೆ. ಅವನು ನಿನ್ನನ್ನು ಕೊಲ್ಲುತ್ತಾನೆ. ದಯವಿಟ್ಟು ಆ ದಿನ ಮನೆ ಬಿಟ್ಟು ಓಡಿ ಹೋಗು. ಅನನ್ಯ ನಂಬಲಿಲ್ಲ. ನೀನು ತಮಾಷೆ ಮಾಡುತ್ತಿದ್ದೀಯ ಆರ್ಯನ್ ಎಂದಳು. ಆರ್ಯನ್ ಅಳುತ್ತಾ, ಇಲ್ಲ ಅನನ್ಯ, ನಾನು ಭವಿಷ್ಯದಿಂದ ಮಾತನಾಡುತ್ತಿದ್ದೇನೆ. ನಿನ್ನ ಪ್ರಾಣ ಉಳಿಸೋದಕ್ಕಾಗಿಯೇ ದೇವರು ಈ ಕನೆಕ್ಷನ್ ಕೊಟ್ಟಿದ್ದಾನೆ. ಪ್ಲೀಸ್ ನಾನು ಹೇಳಿದ ಹಾಗೆ ಮಾಡು. ಅವನ ಪ್ರೀತಿ ಮತ್ತು ಕಳಕಳಿ ನೋಡಿ ಅನನ್ಯ ಒಪ್ಪಿಕೊಂಡಳು. ಸರಿ ಆರ್ಯನ್, ನಾನು ಡಿಸೆಂಬರ್ 5ರಂದು ರೈಲು ಹತ್ತಿ ಊರು ಬಿಟ್ಟು ಹೋಗ್ತಿದ್ದೇನೆ ಎಂದಳು. ಡಿಸೆಂಬರ್ 5 ಬಂತು. ಆರ್ಯನ್ ಆ ಫೋನ್ ಹತ್ತಿರವೇ ಕುಳಿತಿದ್ದ. ರಾತ್ರಿ 12 ಗಂಟೆಗೆ 12 ಆಯ್ತು. ರಾತ್ರಿ 12 ಆಯ್ತು. ಫೋನ್ ರಿಂಗ್ ಆಗಲಿಲ್ಲ. 1 ಗಂಟೆ ಆಯ್ತು. 2 ಗಂಟೆ ಆಯ್ತು. ಫೋನ್ ಬರಲೇ ಇಲ್ಲ. ಆರ್ಯನ್ಗೆ ಗಾಬರಿ ಆಯ್ತು. ಇತಿಹಾಸ ಬದಲಾಯಿಸ
ಅಥವಾ ಅವಳು ಸತ್ತೋದಳ ಅಂತ ಅವನಿಗೆ ತುಂಬಾ ಕನ್ಫ್ಯೂಷನ್ ಶುರುವಾಯಿತು. ಬೆಳಗಾದ ತಕ್ಷಣ ಆರ್ಯನ್ ವಿಜಯನಗರದ ಆ ಹಳೆಯ ಮನೆ ಹುಡುಕಿಕೊಂಡು ಹೋದ. ಈಗ ಆ ಜಾಗದಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇತ್ತು. ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ನ ಕೇಳಿದ, ಇಲ್ಲಿ 2005ರಲ್ಲಿ ಅನನ್ಯ ಅಂತ ಯಾರಾದ್ರೂ ಇದ್ರ ಅಂತ ಕೇಳಿದ. ಆಗ ಒಬ್ಬ ವಯಸ್ಸಾದ ಅಜ್ಜಿ ಅಲ್ಲಿಗೆ ಬಂದರು. ಆರ್ಯನ್ನನ್ನು ನೋಡಿ ಆಶ್ಚರ್ಯದಿಂದ, ನೀನು ಆರ್ಯನ್ ಅಲ್ವಾ ಎಂದು ಕೇಳಿದರು. ಆರ್ಯನ್ಗೆ ಶಾಕ್ ಆಯ್ತು. ನಿಮಗೆ ನನ್ನ ಹೆಸರು ಹೇಗೆ ಗೊತ್ತಾಯ್ತು ಅಂತ. ಆ ಅಜ್ಜಿ ನಗುತ್ತಾ ಕಣ್ಣೀರು ಹಾಕುತ್ತಾ ಒಂದು ಡೈರಿ ಕೊಟ್ಟರು. ನನ್ನ ಹೆಸರು ಅನನ್ಯ. 20 ವರ್ಷಗಳ ಹಿಂದೆ ಫೋನ್ನಲ್ಲಿ ಒಬ್ಬ ಹುಡುಗ ನನ್ನ ಪ್ರಾಣ ಉಳಿಸಿದ. ಅವನು ಹೇಳಿದ ಹಾಗೆ ನಾನು ಅಂದು ಮನೆ ಬಿಟ್ಟು ಓಡಿ ಹೋದೆ. ಅದಕ್ಕಾಗಿಯೇ ನಾನು ಇವತ್ತು ಬದುಕಿದ್ದೇನೆ ಎಂದಳು. ಅವನು ಹೇಳಿದ್ದ, ಭವಿಷ್ಯದಲ್ಲಿ ನೀನು ಸಿಗ್ತೀಯ ಅಂತ. ಇಷ್ಟು ವರ್ಷ ನಾನು ನಿನಗಾಗಿ ಕಾಯ್ತಿದ್ದೆ ಎಂದಳು. ಆರ್ಯನ್ ಎದುರಿಗೆ ನಿಂತಿದ್ದ ವಯಸ್ಸಾದ ಅನನ್ಯಳನ್ನು ನೋಡಿ ತಾನು ಪ್ರೀತಿಸಿದ ಹುಡುಗಿ ಈಗ 45 ವರ್ಷದ ಮಹಿಳೆ ಎಂದು ವಿಧಿ ಲಿಖಿತವನ್ನು ಬದಲಾಯಿಸಿತು. ಆರ್ಯನ್ ತನ್ನ ಪ್ರೀತಿಯನ್ನು ಉಳಿಸಿಕೊಂಡಿದ್ದ, ಆದರೆ ಆ ಪ್ರೀತಿಯನ್ನು ಅನುಭವಿಸುವ ಯೋಗ ಅವನಿಗೆ ಇರಲಿಲ್ಲ. ಕಾಲ ಅವರನ್ನು ಬೇರೆ ಮಾಡಿತ್ತು. ಆ ಅಜ್ಜಿ ಅಂದರೆ ಅನನ್ಯ ಹೇಳಿದರು, ಪ್ರೀತಿ ಅಂದ್ರೆ ಜೊತೆಗೆ ಇರೋದು ಮಾತ್ರವಲ್ಲ ಆರ್ಯನ್, ಒಬ್ಬರು ಬದುಕಿರಲಿ ಅಂತ ಇನ್ನೊಬ್ಬರು ತ್ಯಾಗ ಮಾಡೋದು ಕೂಡ ಪ್ರೀತಿಯಲ್ಲವೇ ಎಂದಳು. ಅಂದು ರಾತ್ರಿ ಆರ್ಯನ್ ಮನೆಗೆ ಬಂದ. ಆ ಹಳೆಯ ಫೋನ್ ಅನ್ನು ಒಡೆದು ಹಾಕಿದ ಮತ್ತು ಅದೇ ರಿಂಗ್ ಆಗಲಿಲ್ಲ. ಈ ಕತೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.